ಇನ್ನು ಸ್ವಾಮಿ ಮೇಲೆ ದರ್ಶನ್ ಮೃಗೀಯ ರೀತಿ ವರ್ತನೆ ಮಾಡಿದ್ದಾರೆ. ಸಿನಿ ಶೈಲಿಯಲ್ಲೇ ಶೆಡ್ನಲ್ಲಿ ಕ್ರೌರ್ಯವನ್ನ ಮೆರೆದಿದ್ದಾರೆ ಅನ್ನೋ ಅಂಶವೂ ಕೂಡ ತಿಳಿದು ಬರ್ತಾ ಇದೆ. ಇನ್ನು ಪವಿತ್ರ ಗೌಡಗೆ ಕಳೆದ 5 ತಿಂಗಳಿನಿಂದ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ. ಅಶ್ಲೀಲ ಚಾಟ್ ಚಾಳಿ ರೇಣುಕಾಸ್ವಾಮಿಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸ್ವಾಮಿ ಮೇಲೆ ದಚ್ಚು ಯಾವ ರೀತಿಯ ಮೃಗೀಯ ವರ್ತನೆಯನ್ನ ತೋರಿದ್ದ, 5 ತಿಂಗಳಿನಿಂದ ರೇಣುಕಾಸ್ವಾಮಿ ಯಾವ ರೀತಿಯಾದಂತಹ ಚಾಟ್ಗಳನ್ನ ಮಾಡ್ತಾ ಇದ್ದ, ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ, ಇದೆಲ್ಲದಕ್ಕೂ ಸಂಬಂಧಿಸಿದ ಹಾಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ. ರೇಣುಕಾಸ್ವಾಮಿ ಮೇಲೆ ಜಗ್ಗು ದಾದಾನ ರಾಕ್ಷಸ ವರ್ತನೆ. 50 ನಿಮಿಷ ಪೋರ್ಕಿ ಕ್ರೌರ್ಯ ಹೇಗಿತ್ತು ಗೊತ್ತಾ? ಸಿನಿಮಾ ಸ್ಟೈಲ್ನಲ್ಲಿ ರೇಣುಕಾ ಕೊಲೆ ಮಾಡಿದ್ನ ದಾಸ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಆದರೆ ಹತ್ಯೆಯಾಗಿರೋ ರೇಣುಕಾಸ್ವಾಮಿಯನ್ನ ಎಷ್ಟು ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು ಎಂಬುದು ದಿನದಿಂದ ದಿನಕ್ಕೆ ಕರಾಳ ಮುಖ ಬಯಲಾಗ್ತಾ ಇದೆ. ಹತ್ಯೆಯ ದಿನ ಆರ್ ನಗರ ಶೆಡ್ನಲ್ಲಿ ನರರಾಕ್ಷಸನಂತೆ ರೇಣುಕಾಸ್ವಾಮಿಯ ಮೇಲೆ ನಟ ದರ್ಶನ್ ಹಲ್ಲೆ ಮಾಡಿರೋದಾಗಿ ಪ್ರತ್ಯಕ್ಷದರ್ಶಿ ಪೊಲೀಸರ ಬಳಿ ಹೇಳಿಕೆಯನ್ನ ನೀಡಿರೋದಾಗಿ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ. ಹೇಗೆಲ್ಲ ಹಿಂಸಿಸಿ ರೇಣುಕಾಸ್ವಾಮಿಯನ್ನ ಡಿ ಗ್ಯಾಂಗ್ ಕೊಂದಿತ್ತು ಎಂಬುದನ್ನು ನೋಡೋದಾದ್ರೆ, ಹತ್ಯೆಯ ದಿನ ಸಂಜೆ 4:30 ವೇಳೆ ಪಟ್ಟಣಗೆರೆ ಶೆಡ್ಗೆ ಎಂಟ್ರಿಯಾಗಿರೋ ಆರೋಪಿ ದರ್ಶನ್ 50 ನಿಮಿಷಗಳ ಕಾಲ ರೇಣುಕಾಸ್ವಾಮಿಯ ಮೇಲೆ ಕ್ರೌರ್ಯವನ್ನ ಮೆರೆದಿದ್ದಾರಂತೆ. ಪ್ರಕರಣದ A3 ಆರೋಪಿಯಾಗಿರೋ ಪವನ್ ಕೈಗೆ ಮೊಬೈಲ್ ಕೊಟ್ಟು ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮಾಡಿದ ಮೆಸೇಜ್ಗಳನ್ನ ಓದೋಕೆ ಹೇಳಿದ್ದಾರಂತೆ. ಪ್ರತಿಯೊಂದು ಸಂದೇಶಕ್ಕೂ ಒಂದೊಂದು ಪಂಚ್ ಎಂಬಂತೆ ಶೂ ಕಾಲಿನಿಂದ ಒಮ್ಮೆ ಒದ್ರೆ ಸುತ್ತ ಇರುವ ಕಾರುಗಳಿಗೆ ರೇಣುಕಾಸ್ವಾಮಿ ಬಡಿದು ಮತ್ತೆ ಕೆಳಗೆ ಬೀಳ್ತಾ ಇದ್ನಂತೆ. ಅಲ್ಲದೆ ಹೊರಗಡೆಗೆ ಯಾರಿಗೂ ಕೂಡ ಕಾಣದಂತೆ ಕೂಗಾಟ ಚೀರಾಟ ಹೊರಗಡೆಗೆ ಕೇಳದಂತೆ ಶೆಡ್ನಲ್ಲಿ ಸೀಸಿಂಗ್ ಕಾರ್ಗಳಿಂದ ಸುತ್ತಲೂ ಕೋಟೆ ರೀತಿಯ ಕಟ್ಟಿಕೊಂಡು ಹಲ್ಲೆ ಮಾಡಲಾಗಿದೆಯಂತೆ. ನಂತರ ಮತ್ತೊಂದು ಸಂದೇಶ ಓದಿದ ಕೂಡಲೇ ಮತ್ತದೇ ಪಂಚ್ ಕೊಡ್ತಾ ಇದ್ರಂತೆ. ಹೀಗೆ ಸುಮಾರು 30 ನಿಮಿಷಗಳ ಕಾಲ ದರ್ಶನ್ ರೇಣುಕಾಸ್ವಾಮಿಯ ಮೇಲೆ ಫಿಲ್ಮಿ ಸ್ಟೈಲ್ನಲ್ಲಿ ಹಲ್ಲೆ ಮಾಡಲಾಗಿದೆ ಎನ್ನಲಾಗಿದೆ. ಜೈಲಿನಲ್ಲಿ ದರ್ಶನ್ ಭೇಟಿಗೆ ಸೈಕಲ್ ರವಿ ಅಂಡ್ ಗ್ಯಾಂಗ್ ಯತ್ನ. ಭೇಟಿಗೆ ನಿರಾಕರಿಸಿರುವ ಆರೋಪಿ ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿ ಆರೋಪಿ ದರ್ಶನ್ ಇದ್ದು ದರ್ಶನ್ ಭೇಟಿಗೆ ಸೈಕಲ್ ರವಿ ಅಂಡ್ ಗ್ಯಾಂಗ್ ಯತ್ನಿಸ್ತಾ ಇದೆಯಂತೆ. ಸದ್ಯ ದರ್ಶನ್ ಭದ್ರತಾ ವಿಭಾಗದ ಬ್ಯಾರೆಕ್ನಲ್ಲಿದ್ದು ಜೈಲು ಸೇರಿದ ಮಾರನೆಯ ದಿನದಿಂದಲೂ ಕೂಡ ಯತ್ನಿಸ್ತಾ ಇದ್ದಾರಂತೆ. ಆದರೆ ಸೈಕಲ್ ರವಿ ಭೇಟಿಗೆ ದರ್ಶನ್ ಒಪ್ಪುತ್ತಿಲ್ಲ ಎನ್ನಲಾಗ್ತಾ ಇದೆ. ಪವಿತ್ರ ರೇಣುಕಾಸ್ವಾಮಿ ಚಾಟ್ ರಹಸ್ಯ ಬಯಲು. 5 ತಿಂಗಳಿನಿಂದ ಚಾಟ್, ಅಶ್ಲೀಲ ಮೆಸೇಜ್, ಅಶ್ಲೀಲ ಫೋಟೋ. ರೇಣುಕಾಸ್ವಾಮಿ ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇರ್ಲಿಲ್ವಂತೆ ಪವಿತ್ರ. ಇನ್ನು ಹತ್ಯೆಯಾಗಿರೋ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮಾಡಿರೋ ಮೆಸೇಜ್ ರಹಸ್ಯ ಬಯಲಾಗಿದೆ. ಕಳೆದ 5 ತಿಂಗಳಿನಿಂದ ರೇಣುಕಾಸ್ವಾಮಿ ಪವಿತ್ರಾಗೆ ಮೆಸೇಜ್ ಮಾಡ್ತಿದ್ದ ಅಂದ್ರೆ ಫೆಬ್ರವರಿಯಿಂದ ಸುಮಾರು 200ಕ್ಕೂ ಹೆಚ್ಚು ಮೆಸೇಜ್ ಮಾಡಿದ್ದ. ಎಲ್ಲಾ ಮೆಸೇಜ್ಗಳು ಕೂಡ ಅಶ್ಲೀಲ ಮೆಸೇಜ್ಗಳೇ. ಆದರೆ ಯಾವುದೇ ಮೆಸೇಜ್ಗೂ ಕೂಡ ಪವಿತ್ರ ರಿಪ್ಲೈ ಮಾಡಿಲ್ಲ. ಬಳಿಕ ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಕಳಿಸಿದ್ದನ್ನ ತನ್ನ ಆಪ್ತ ಪವನ್ಗೆ ಪವಿತ್ರ ಹೇಳಿದ್ಲಂತೆ. ಅದಕ್ಕೆ ಪವನ್ ಪವಿತ್ರ ಗೌಡ ರೀತಿ ಮೆಸೇಜ್ ಮಾಡಿದ್ದಾನೆ. ಬಳಿಕ ಪವಿತ್ರಾನೇ ಮೆಸೇಜ್ ಮಾಡಿದ್ದಾಳೆ ಎಂದು ಭಾವಿಸಿ ರೇಣುಕಾಸ್ವಾಮಿ ತನ್ನ ಫೋಟೋ ಡೀಟೇಲ್ಸ್ ಕಳಿಸಿದ್ದಾನೆ. ಬಳಿಕ ಅಶ್ಲೀಲ ಫೋಟೋ ಸಹ ಕಳಿಸಿದ್ದಾನೆ. ಇದರಿಂದ ಸಿಟ್ಟಿಗೆದ್ದು ಡಿ ಗ್ಯಾಂಗ್ ಆಟ ಶುರು ಮಾಡಿ ರೇಣುಕಾಸ್ವಾಮಿಯನ್ನ ಕೊಲೆಯಲ್ಲಿ ಅಂತ್ಯ ಮಾಡಿದೆ. ಸೋನು ಗೌಡಗೆ ದರ್ಶನ್ ಅಭಿಮಾನಿಗಳಿಂದ ಕಿರುಕುಳ. ಇನ್ಸ್ಟಾಗ್ರಾಂನಲ್ಲಿ ಸೋನು ಗೌಡ ಅಳಲು. ಇನ್ನು ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡಗೆ ದರ್ಶನ್ ಅಭಿಮಾನಿಗಳು ಕಿರುಕುಳ ಕೊಡ್ತಾ ಇದ್ದಾರಂತೆ. ದರ್ಶನ್ ಪರವಾಗಿ ಮಾತನಾಡ್ತಾ ಇಲ್ಲ ಅಂತ ಇನ್ಸ್ಟಾಗ್ರಾಂನಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಇನ್ಸ್ಟಾಗ್ರಾಂನಲ್ಲಿ ಅಳಲು ತೋಡಿಕೊಂಡಿದ್ದಾರೆ. ದರ್ಶನ್ ಬಗ್ಗೆ ಮಾತನಾಡುವಷ್ಟು ದೊಡ್ಡವಳಲ್ಲ, ದಯವಿಟ್ಟು ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. ತುಂಬಾ ಬ್ಯಾಡ್ ಕಾಮೆಂಟ್ಸ್ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ನಿಮ್ಮ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ, ನಿಮ್ಮ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ ಅಂತ. ಗುರು, ನಾವೆಲ್ಲ ಇನ್ನೂ ಚಿಕ್ಕವರು, ನಾವು ಮಾತಾಡುವಷ್ಟು ಇನ್ನೂ ಬೆಳೆದಿಲ್ಲ. ನಾವು ಒಂದ್ಸಲ ಅವ್ರಿಗೆ ಫ್ಯಾನ್ ಅಂತ ಆದರೆ ಸಾಯೋವರೆಗೂ ಅದು ಫ್ಯಾನೇನೆ. ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗೇ ಆಗುತ್ತೆ. ನಮಗೆ ಯಾವುದೇ ಥರ ಬ್ಯಾಡ್ ಕಾಮೆಂಟ್ಸ್ ಮಾಡಬೇಡಿ. ಅಂದು ಪೊಲೀಸರಿಂದ ಸನ್ಮಾನ, ಇಂದು ಕೈಗೆ ಕೋಳ. ಪೊಲೀಸರ ಶ್ವಾನದಳಕ್ಕೆ ಚೆಸ್ಟ್ ಬೆಲ್ಟ್ಗಳನ್ನ ಕೊಡಿಸಿದ ಅನ್ನೋ ಕಾರಣಕ್ಕೆ ಕೊಲೆ ಆರೋಪಿ ನಾಗನಿಗೆ ಪೊಲೀಸರು 2023ರ ಜುಲೈ 11ರಂದು ಶಾಲು ಹಾರ ಹಾಕಿ ಸನ್ಮಾನ ಮಾಡಿದ್ರಂತೆ. ಆದರೆ ಕಾಮಾಕ್ಷಿಪಾಳ್ಯ ಪೊಲೀಸರು ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಬಂಧನ ಮಾಡಿ ಪರಪ್ಪನ ಅಗ್ರಹಾರದ ಜೈಲಿಗೆ ಕಳುಹಿಸಿಕೊಟ್ಟಿದ್ದಾರೆ. ಅದೇನೇ ಆಗಿರಲಿ, ಬರ್ಬರವಾಗಿ ಹತ್ಯೆಯಾಗಿರುವ ರೇಣುಕಾಸ್ವಾಮಿಯ ಕೊಲೆ ಕೇಸ್ನ ರಹಸ್ಯ ದಿನದಿಂದ ದಿನಕ್ಕೆ ಬಯಲಾಗ್ತಾ ಇದೆ. ಇನ್ನೂ ಈ ಕೇಸ್ನಲ್ಲಿ ಏನೇನು ಬೆಳವಣಿಗೆ ಆಗುತ್ತೆ ಅಂತ ಕಾದ್ ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.